ಹೆಲ್ಮೆಟ್ ಇಲ್ಲ ಅವನ ಕೈಲಿ. ಫೈನಲಿ ಬಂದ್ರ ಮೇಲ್ಗಡೆ ಹತ್ರ ಸುಸ್ತಾಗಿಲ್ವಾ ಯಾರಿಗೂ? ಪಾಪ ಸುಸ್ತಾಗಿದ್ಯಾ? ನಂಗೆ ಸ್ಪ್ಯಾಕ್ ಕೊಡು ಆಗ್ತಿಲ್ಲ ಅಂತ. ನೀನು ಹೆಂಗೆ ಸುರಿ ಸುರಿ ಹೆಂಗೆ ಹೆಂಗೆ ಫೈನಲಿ ಬೆಟ್ಟದ ಹತ್ರ ಬಂದಾಯಿತು. ಹಾಗೆ ಅಲ್ಲಿಂದ ನೋಡ್ತಾ ಇದ್ವಿ, ಅಷ್ಟು ಕೋಲ್ಡ್ ವೆದರ್ಗಳು, ತುಂಬ ಕೋಲ್ಡ್ ಆಗಿತ್ತು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಆ ಬೀಸ್ತಾ ಗಾಳಿನೇ ನಾವೇ ತೂರ್ಕೊಂಡು ಹೋಗೋ ರೇಂಜಲ್ಲಿದ್ವಿ. ಆದರೂ ಕೂಡ ಅಲ್ಲಿಂದ ಕೆಳಗಡೆಯಿಂದ ಇಲ್ಲಿ ತನಕ ಹತ್ತಿದ ಮಾತ್ರ ಅದ್ಭುತವಾಗಿತ್ತು, ಮಜವಾಗಿತ್ತು. ಹಾಗೆ ಹತ್ತಾ ಈಗ ಇನ್ನೊಂದು ಸ್ವಲ್ಪ ದೂರ ಬಾಕಿ ಇದೆ ಅಂತ ಹತ್ತಕ್ಕೆ ಶುರು ಮಾಡಿದ್ವಿ. ಒಳ್ಳೆ ವ್ಯೂ ನೋಡ್ಬೋದು. ಎಲ್ಲರೂ ಹತ್ತಿ ಸುಸ್ತಾಯಿತು ಅಂತ ಒಂದು ಕಡೆ ಕೂತ್ಕೊಂಡ್ವಿ. ಅದೇ ಗ್ಯಾಪಲ್ಲಿ ಒಂದು ವ್ಯೂ ನೋಡ್ಕೊಳ್ಳೋಣ ಅಂತ ಕ್ಯಾಮ್ರಾ ತೆಗೆದ್ವಿ. ವ್ಯೂ ಕವರ್ ಮಾಡೋಕ್ಕೆ ಹೋದರೆ ಅಲ್ಲಿ ಸುತ್ತಲೂ ನಿಂತಿರುವಂಥ ಫಾಗಿಗೆ ಅಲ್ಲಿ ಗ್ರೀನರಿ ಏನೂ ಕಾಣ್ತಾ ಇಲ್ಲ ಗುರು. ಅಲ್ಲಿರೋ ವ್ಯೂ ಕೂಡ ಅಷ್ಟು ಚೆನ್ನಾಗಿ ಕವರ್ ಆಗಲಿಲ್ಲ. ಆದರೂ ಕೂಡ ಆ ಬರೀಗಣ್ಣಲ್ಲಿ ನಾವು ನೋಡೋಕ್ಕೆ ಇರೋ ಮಜಾನೇ ಬೇರೆ ಆಗಿತ್ತು. ಆ ಫೀಲ್ ಕೊಟ್ಟಿದ್ದು ಒಂದು ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು. ಒಂದು ಕಡೆ ನಾವು ಈ ಜಾಗ ನೋಡೋವಂಥ ಒಂದು ಕಾದ್ರದಲ್ಲಿ ಇದ್ದರೂ ಕೂಡ ಇನ್ನೊಂದು ಕಡೆ ಚಳಿ ಬರ್ತಾಯಿತ್ತು, ಚಳಿ ಆಗ್ತಾಯಿತ್ತು. ಪೂರ್ತಿ ಬಾಡಿ ಎಲ್ಲ ಏನೋ ಕವರ್ ಮಾಡ್ಕೊಳ್ದಂಗೆ ಆ ಚಳಿಗೆ, ಆ ಗಾಳಿ ತಣ್ಣಗೆ ಬೀಸ್ತಿರುವಂಥ ಗಾಳಿಗೂ ಅಲ್ಲಿ ಹೆಜ್ಜೆ ಇಡೋಕ್ಕಾಗ್ತಿರಲಿಲ್ಲ, ಅಷ್ಟು ಕೋಲ್ಡ್ ಆಗ್ತಾಯಿತ್ತು. ಆದರೂ ಕೂಡ ಒಂದು ಮಜವಾಗಿತ್ತು. ಇನ್ನು ಈ ಚಳಿಲೇ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮ್ಮ ಡೆಸ್ಟಿನೇಷನ್ನು ಮುಟ್ತಾ ಇದ್ವಿ. ಹಾಗೆ ಅಂದ್ಕೊಂಡು ಶಿವ ಅಂತ ಹೆಜ್ಜೆ ಹಾಕೇ ಬಿಟ್ವಿ. ಹೀಗೆ ಬೆಟ್ಟ ಹತ್ತುತ್ತಾ ಒಬ್ಬರು ಭಾವನೆಗಳನ್ನು ಕ್ಯಾಪ್ಚರ್ ಮಾಡೋದ್ರಲ್ಲಿ ನಾನು ಬ್ಯುಸಿ ಆದೆ. ಹಾಗೆ ಇನ್ನೊಬ್ಬರು ಬೆಟ್ಟ ಹತ್ತಿ ಸಾಕಾಯಿತು ಅಂತ ಕೂತ್ಕೊಳ್ಳೋರೊಬ್ಬರಾದ್ರೆ ಅದನ್ನ ನೋಡಿ ಮಜಾ ತಾಳೋರು ಇನ್ನೊಬ್ಬರು. ಅದ್ರ ಜೊತೆ ಇನ್ನೊಬ್ಬರು ಅವರಿಗೆ ಬಡ್ದು ಚಿಯರ್ ಅಪ್ ಮಾಡೋರೊಬ್ಬರು. ಆದರೆ ಇನ್ನೊಂದು ಕಡೆ ನನ್ನ ಮೊಬೈಲ್ ಕೊಡೋ ಅನ್ನೋರೊಬ್ಬರು. ಯಾಕಂದರೆ ನಿನ್ನ ಯಾರು ಬೇಡ, ಯಾವುದೇ ಒಂದು ಲಿಂಕ್ ಇಲ್ಲದೆ ಅವ್ರದ್ದೇ ಒಂದು ಕಲ್ಪನಾ ಲೋಕದಲ್ಲಿ, ಅಂದರೆ ಅವರು ಆ ಒಂದು ನೇಚರನ್ನು ಫೀಲ್ ಮಾಡೋರು ಒಬ್ಬರಾದರೆ, ಇನ್ನೊಬ್ಬರು ಲಗೇಜ್ ಇಟ್ಕೊಂಡು ಒತ್ತೋದೋ ಬೇಡವೋ ಅನ್ನೋ ಒಂದು ರೀತಿಯಲ್ಲಿ ಬರ್ತಾಯಿದ್ರು. ಆದರೂ ಕೂಡ ನನಗೊಂಥರ ಮಜಾ ಅನ್ನಿಸ್ತು. ಹೀಗೆ ಮುಂದುವರಿತಾ ಎಲ್ಲರನ್ನೂ ಕೂಡ ಕ್ಯಾಪ್ಚರ್ ಮಾಡ್ತಿದ್ದೆ. ಎಲ್ಲರ ಫೇಸು ಕೂಡ ಒಂದೊಂದು ಥರ ರಿಯಾಕ್ಷನ್ ಕೊಡ್ತಾಯಿದ್ರು. ಅದಲ್ಲದೆ ಇನ್ನು ಮುಂದೆ ಕ್ಯಾಪ್ಚರ್ ಹೋಗ್ತಾ ಬೆಟ್ಟ ಹತ್ತಕ್ಕೆ ಬರೋ ನಮಗೂ ಕೂಡ ಸ್ವಲ್ಪ ಸುಸ್ತಾಯಿತು. ಅದಿರುವಂಥ ಹತ್ತುತ್ತಾ ನಮ್ಮನ್ನು ಕೂಡ ಗಾಡಿಗೆ ತೂರ್ಕೊಳ್ಳುವಂಥ ಒಂದು ಫೀಲ್ ಕೊಡ್ತಾಯಿತ್ತು. ಹಾಗೂ ಹೀಗೂ ಸ್ವಲ್ಪ ದೂರ ಬಂದಾಯಿತು. ಇನ್ನೊಂದು ಸ್ವಲ್ಪ ದೂರ ಹತ್ತಿದ್ರೆ ಬೆಟ್ಟ ಬಂದೇ ಬಿಡ್ತು. ಕ್ಯಾಮ್ರಾ ತೆಗೆದೆ, ಕ್ಯಾಪ್ಚರ್ ಮಾಡಿದೆ, 360 ಆ್ಯಂಗಲ್ ವ್ಯೂ ನೋಡೋಕ್ಕೆ ಅಂತ ಟ್ರೈ ಮಾಡಿದೆ. ಅಲ್ಲಿ ಕೂಡ ಮೇಲ್ಗಡೆಯಿಂದನೂ ಕೂಡ ಅಷ್ಟೇ ಫಾಗ್ ತುಂಬಿ ಇರುವಂಥ ಒಂದು ಪ್ರಕೃತಿ ಕಾಣ್ತಾ ಇತ್ತು.
ಕೊನೆಗೂ ನಮ್ಮ ಡೆಸ್ಟಿನೇಷನ್ನ ಮುಟ್ಟಾಯಿತು. ಹಾಗೆ ಎಲ್ಲರೂ ಕೂಡ ಸುಸ್ತಲ್ಲಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬಿಟ್ರು. ಆದರೆ ನನಗೆ ಮಾತ್ರ ಆ ಸುಸ್ತಲ್ಲೂ ಕೂಡ ಸ್ವಲ್ಪ ಎನರ್ಜಿ ಇನ್ನೂ ಬಾಕಿ ಇತ್ತು. ಹಾಗೆ ಸೂಪರ್ ಬೇರೆ ವಿಷಯ ಇಲ್ಲ ಬಿಚ್ಚ ಸೂಪರ್ ಜಾಸ್ತಿ ಈ ಕಡೆ ಏನು ನೋಡೇ ಇಲ್ಲ. ಏನಿದೆ ಇಲ್ಲಿ ಹೋದ್ರು ಸರಿ ಹೋದಾಗ ಇಲ್ಲಿ ನೋಡೇ ಇರಲಿಲ್ಲ ಏನಿದೆ ಅಂತ. ಈ ಸರಿ ಎಷ್ಟು ಕೋಲ್ಡ್ ಇದೆ ಪೃಥ್ವಿ, ಫುಲ್ ಕೋಲ್ಡ್ ಮಾ. ಏನೋ ಫುಲ್ ಟಾಪಿಗೆ ಹೋದ್ವು. ಅಲ್ಲಿಂದ ವ್ಯೂ ನೋಡೋಣ ಅಂತ ಕೆಳಗೆ ನೋಡಿದ್ರೆ ಅಲ್ಲಿ ಕೂಡ ಪೂರ್ತಿ ಫಾಗ್ ತುಂಬ್ಕೊಬಿಟ್ಟಿದೆ. ಅಂದರೆ ಮಂಜಿನಿಂದ ಆವರಿಸಿರುವಂಥ ಒಂದು ಪ್ರಪಂಚವೇ ಹೌದು, ಒಂದು ಪ್ರಪಂಚನೇ ಸೃಷ್ಟಿಯಾಗಿರೋ ರೀತಿ ಇತ್ತು. ಆ ಪ್ರಪಂಚದಲ್ಲಿ ನಾವು ಕೂಡ ಮೈ ಮರೆತು ನಮ್ಮ ಸ್ನೇಹಿತರ ಜೊತೆಗೆ ಅಷ್ಟೇ ಫನ್ನಿ ಆಗಿದ್ವು. ಆಗ ಟ್ರಾವೆಲಿಂಗ್ಗೆ ನಾಮೊಂದು ತಾಮೊಂದು ಅಂತ ಅಂತಿದ್ದವರೇ ಸುಸ್ತಾಗಿ ಕೂತ್ಕೊಬಿಟ್ರು ಎಲ್ಲೋ ಒಂದು ಕಡೆ. ಸುಮ್ಮನೆ ಎಲ್ಲರಿಗೂ ಏನೇನೋ ಒಂದು ನೋವೋದ ಹಿಂಗೆ ನೋವು ಸ್ವಾಗು ಆಲ್ವೇಸ್. ಹೀಗೆ ಎಲ್ಲರದು ಒಂದೊಂದು ನೋವು ಅಂತ ಇದ್ರೆ ಇನ್ನೊಬ್ರು ಅವ್ರ ಪಾಡಿಗೆ ಅವರು ಆರಾಮಾಗಿ ಲೋನ್ಲಿ ಅಲೋನಾಗೆ ಹೊರಟೇ ಬಿಟ್ರು. ಹಾಗೆ ನಾನು ಕೂಡ ಹೋಗೋಣ ಅಂತ ಹೋದರೆ ಆ ಬೆಟ್ಟ ಅಲ್ಲೊಂದು ಗೋಪುರ ಅಂತ ಕಾಣ್ತಾ ಇತ್ತು. ಆ ಗೋಪುರ ನೋಡ್ತಾ ಇದೆ. ಆ ಒಂದು ಗೋಪುರ ಒಂಟಿಯಾಗಿ ನಿಂತೆ ಎಷ್ಟು ಎಲ್ಲರಿಗೂ ಒಂದು ಸಂತೋಷವನ್ನು ಹಂಚ್ತಾ ಇದೆ ಅನ್ನೋ ಒಂದು ಫೀಲ್ ಆಯಿತು. ಹಾಗೆ ಯಾಕೆ ನಾವು ಇರೋಲ್ಲ ಅಂತ ಒಂದು ಸರಿ ಯೋಚನೆ ಬಂದುಬಿಡ್ತು. ಹಾಗೆ ಯೋಚಿಸ್ತಾ ಮುಂದೆ ಹೊರಟ್ವಿ. ಎನರ್ಜಿ ಬಂತು. ಹಾಯ್ ಬಿಡಿ. ಒಂದ್ಸರಿ ಇನ್ನು ತುಂಬ ಒಂದು 3-4 ಬಂದಿದ್ದು. ವೆರಿ ಗುಡ್. ಯಾರು ಬಿದ್ರಾ? ಈಗ ಬೆಟ್ಟ ಹತ್ತಿ ಕೊನೆಗೂ ಮುಳ್ಳಪ್ಪನ ದರ್ಶನ ಪಡ್ಕೊಂಡು ಹಾಗೆ ಅಲ್ಲಿರುವಂತ ಅಕ್ಕಪಕ್ಕ ವ್ಯೂನ ನೋಡ್ತಾನೆ ಇದ್ವಿ. ನೋಡ್ತಾ ಇನ್ನು ಎಲ್ಲರೂ ಕೂಡ ಬೇಗ ಹೋಗೋಣ ಅಂತ ಹೇಳ್ತಿದ್ರು. ಆದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲಿರುವಂಥ ಏನು ವ್ಯೂನ ಎಂಜಾಯ್ ಮಾಡ್ಕೊತ ಒಂದೆರಡು ಫೋಟೋಶೂಟ್ ತೊಗೊಳ್ತ ಆ ನಂತರ ಅಲ್ಲಿರುವಂಥ ಒಂದು ಬೆಕ್ಕನ್ನ ಮಾತಾಡಿಸಿ ಹಾಗೂ ಹಸು ಎತ್ತು ಎಲ್ಲ ಕೂಡ ಬಂದಿದ್ವು, ಅದನ್ನು ಕೂಡ ಮಾತಾಡಿಸಿ ಕೊನೆಗೆ ಮತ್ತೆ ಕೆಳಗೆ ಇಳಿಯಕ್ಕೆ ಶುರುವಾದ್ವಿ. ಆ ದೂರದಲ್ಲಿ ಒಂದು ನಂದಿ ವಿಗ್ರಹ ಇರುವಂಥ ಗೋಪುರ ಕಾಣ್ತು. ಆ ಗೋಪುರದ ಹತ್ರ ಹೋಗಿ ಅಲ್ಲಿರುವಂಥ ವ್ಯೂ ನೋಡ್ತಾ ಇದ್ರೆ ಯಾರು ಬೇಡ, ಪ್ರಕೃತಿ ಜೊತೆ ಮೈ ಮರೆತು ಹಾಗೆ ಒಬ್ಬಂಟಿಯಾಗಿ ಎದ್ಬಿಡ್ಬೇಕು ಅಂತ ಒಂದ್ಸರಿ ಅನ್ನಿಸ್ತು. ಹಾಗೆ ಅದನ್ನು ಫೀಲ್ ಮಾಡ್ತಾ ಮತ್ತೆ ಕೆಳಗಿಳಿದ್ವಿ. ಫೈನಲಿ ಮುಳ್ಳಯ್ಯನಗಿರಿ ಪೀಕ್ ನೋಡಾಯಿತು, ಟೆಂಪಲ್ ನೋಡಾಯಿತು. ಹಾಗೆ ಬಿಸಿ ಬಿಸಿ ಬಜ್ಜಿ ಚಳಿನಲ್ಲಿ. ಹಾಗೆ ಗಾಳಿನೂ ತುಂಬ ಜಾಸ್ತಿ ಇದೆ, ಅಷ್ಟೇ ಚಳಿ. ಎಲ್ಲರೂ ಬ್ಯಾಟ್ರಿ ಆಫ್ ಅಂತ ಹೇಳ್ತಾರೆ. ಎಲ್ಲರಿಗೂ ಸುಸ್ತಾಗಿದೆ. ನನಗೆ ಯಾರು ಹೇಳಿದ್ರು ಎಲ್ಲರೂ ಅವರು ಸುಸ್ತಾಗ್ತಿದೆ ಅಂತ ಅಂದ್ರು ಕೂಡ ಸ್ಟಾರ್ಟಿಂಗ್ ಮಾತ್ರ ಕಟ್ ಮಾಡಿ ನನಗೆ ಮಾತ್ರ ಸೆಂಡ್ ಮಾಡಿ.
ಜೋಳ ತಿನ್ನೋಣ. ಅಂದ್ರೆ ಒಂದು ತಿನ್ಕೊ ಬಂದಲ್ಲ. ಜೋಳ ಬೇಕಾ ಮಾವಿನಕಾಯಿ ಬೇಕಾ? ಮಾವಿನಕಾಯಿ ಹಣ್ಣಾಗಿದೆ. ಹಾ ಏನೇನ ಏನಕ್ಕಂಗ ಆಡ್ತಾಳ. ಎಂಟು ಒಂದು ಕಪ್ ಕುಡಿ. ಎಷ್ಟು? 2, 4, 6 ಪ್ರೈಸ್ 50. ಎಲ್ಲಾರ್ದು ಇಷ್ಟು ಒಂದೇ ಟೈಮಲ್ಲಿ ಇದೆಯಲ್ಲ ಆ ಥರ. ಆಗಲೇ ಬಂದಿದ್ದೋಡ ಅಲ್ಲ ಅಲ್ಲ ಆಗಲೇ ಬಂದಿದ್ದ. ಓ ನೋಡಲಿ ಯಾರು ಯಾರು ಅವನಾ? ನೋಡ್ದ ಫುಲ್ ಡಿವೈಡ್ ಇಲ್ಲಿ ಗಂಟೆ ತಗೋಯ್ತು ಗಾಡಿನ. ಇಲ್ಲಿ ಹಾಸನ ಕಾಣೋದು ಇವನಿಗೆ ಸುವಿ. ಯಾವ್ದು 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 ಹಾಸನ? ಹಾ ಹೌದು ಹೌದು ಹಾ ಹಾಸನ ಹೌದು. ಹೊಡೆದಾಗ ಗೊತ್ತಾ ಒಂದು ಗಾಡಿನ ಹೊಡೆದ ಕಡೆ ಡಿವೈಡ್ರು ಹೋದ. ಒಂದು ಪ್ಲೇಸ್ ಕವರ್ ಮಾಡಿತ್ತು. ಈಗ ಬಾಬಾ ಬುಡಂಗಿರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ತಿಂಡಿ ಇಲ್ಲ. ಜರಿ ಅದು ಸ್ಮಾಲ್ ಜರಿ ಅದು ಹೆಂಗ್ ಗಾಡಿ ಬರ್ತಲ್ಲ. ಟೆಂಪಲ್ ಮೇಲ್ಗಡೆ ಅಂದರೆ ಬಾಬಾ ಬುಡಂಗಿದೆ ಅಂದ ತಕ್ಷಣ ಇದು ಮುಸ್ಲಿಮ್ದು ಅಂತ ಅನಿಸ್ತು. ಆಮೇಲೆ ಒಳಗಡೆ ಹೋಗಿದ್ದೆ ಒಳಗಡೆ ಅದು ರೋಡ್ ಹತ್ರ ಚೆನ್ನಾಗಿರುತ್ತೆ. ಕಾಣ್ತಾನೆ ಇಲ್ಲ. ಅದೇನಾಗು ಅದೇಂಗೋ ಕಾಣಕರ ಕಾಣ್ತಿತ್ತು, ಏನೋ ಕಾಣ್ತಿಲ್ಲ. ಬುಡಂಗಿರಿ ಪೀಕ್ ಆಯ್ತು. ಈಗ ಬಾಬಾ ಬುಡಂಗಿರಿಗೆ ಬಂದಿದ್ದೀವಿ. ಮತ್ತೆ ಟೆಂಪಲ್ ಪಕ್ಕನೂ ಹೋಗದೆ. ಅದೇ ಬೆಳಗಿಂದ ಇನ್ನೂ ತಿನ್ನದೇ ಇಲ್ಲ. ಕಟ್ಟೆ ಬೇರೆ ಸಿಗ್ತಾ ಇದೆ. ಆದರೆ 8 ಜನ ಇದ್ದರು, 4 ಜನ ಆಗಿದ್ದೀವಿ. ಕಿರಣ ಹೆಂಗೆ ಅನಿಸ್ತು? ಎಲ್ಲ ಮಾಡತ್ತೆ. ಹೆಂಗ ಅನಿಸ್ತಿದೆ ಸುವಿ? ಮಿಕ್ತವ್ರ ಈಗ ಎಲ್ಲರೂ ಬೀದ ಹೋದ್ರು ಉದ್ರಾಗಿರ್ಬೇಕನ್ಸುತ್ತೆ. ಹೋಲಿ ಬಿಡು. ಗಾಳಿ ಮಾಡ್ದ ಕಟ್ಟದ. ಹಾ ಕರ್ಕೊ ಹೋಗ್ತಿದ್ರ ಆಮೇಲೆ ಇಲ್ಲೇ ಸ್ಲಿಪ್ಪರ್ ಬಿಡಬೇಕು. ಇಲ್ಲಿ ಬಿಡೋದು ಚಿಕ್ಕಮಗಳೂರು. ಬಾಯ್ ಬಾಯ್. ಇನ್ನೊಂದ್ಸರಿ ಭೇಟಿ ಆಗೋಣ.
ಅದು ಟ್ರಾವೆಲ್ ಮಾತ್ರ ಚೆನ್ನಾಗಿತ್ತು, ಮಳೆ ಬಿದ್ದು ಹಾಗೆ ಒಳ್ಳೆ ವೆದರು ಕೂಲಾಗಿತ್ತು. ಹೇಗನ್ನಿಸ್ತು? ಸೂಪರ್. ಮಳೆ ನಿಂತಿದೆ. ಕೆಲವರಂತೂ ಬೇಡ ಬೇಡ ಅಂತ ಹೇಳ್ತಿದ್ರು ಅಲ್ಲ, ಅವರಿಗೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಗೊತ್ತಿರಲಿಲ್ಲ, ಮುಂದೆ ಮುಂದೆ ಗೊತ್ತಾಗುತ್ತೆ ಅವರಿಗೆ. ಫೈನಲಿ ಈಗ ಹಾಸನ ನಮಸ್ಕಾರ. ನಾವು ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಹೊಸ ಕಂಟೆಂಟ್ ಏನಿಲ್ಲ, ಹೊಸ ವಿಡಿಯೋ ಹೊಸ ವಿಡಿಯೋ ಮಾಡಿ. ಸೊ ಇದಾಗಿತ್ತು ಒಂದು ವಿಡಿಯೋ ಇವತ್ತಿನ. ಆರಾಮಾಗಿ ಹ್ಯಾಪಿಯಾಗಿ ಫ್ರೆಂಡ್ಸ್ ಜೊತೆ ಸಿಗ್ತಾರೆ, ಹಾಗೆ ಮೈಂಡ್ ರಿಫ್ರೆಶ್ ಆಯಿತು. ಮತ್ತೆ ನಾಳೆ ಇವತ್ತಿನ ಎಂಜಾಯ್ ಮಾಡ್ತಾ ಇರೋದೆ. ವಾರ ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಆದರೆ ಹೊಸದಾಗಿ ಒಂದು ಸ್ವಲ್ಪ ರಿಫ್ರೆಶ್ ಆದರೆ ಮೈಂಡು ಚೆನ್ನಾಗಿರುತ್ತೆ. ಓಕೆ, ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.